ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್ ಫಸ್ಟ್ ನಾವು ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಮ್ಮ ಇನ್ಸ್ಟಾ ಅಕೌಂಟು ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಎರಡು ಕೂಡ ಲಿಂಕ್ ಪಿನ್ ಮಾಡಿದ್ದೀನಿ ನಾನು. ಇನ್ನೂ ಕೂಡ ಯಾರು ಜಾಯ್ನ್ ಆಗಿಲ್ಲ ಬೇಗ ಜಾಯ್ನ್ ಹಾಕೊಳ್ಳಿ ಮತ್ತು ಇನ್ಸ್ಟಾ ಕೂಡ ಫಾಲೋ ಮಾಡ್ಕೊಳ್ಳಿ. ಯಾಕಂದರೆ ಪ್ರತಿಯೊಂದು ಅಪ್ಡೇಟ್ ಕೂಡ ಮೊದಲು ಇನ್ಸ್ಟಾದಲ್ಲೇ ಬರುತ್ತೆ. ಯಾಕಂದರೆ ಬಿಗ್ ಬಾಸ್ ಅವರು ಇವತ್ತಿನ ಪ್ರೋಮೋದಲ್ಲಿ ಹೇಳಿದ್ದಾರೆ ಅಂದರೆ ಎಷ್ಟಪ್ಪ ಇನ್ನು ಮಿಕ್ಕಿರೋದು 2 ವಾರಗಳು ಮಾತ್ರ ಅಂತ. ಸೊ ಸಿಕ್ಕಾಪಟ್ಟೆ ಅಪ್ಡೇಟ್ಸ್ ಅಂತ ಇದ್ದೇ ಇರುತ್ತೆ. ಇನ್ಫ್ಯಾಕ್ಟ್ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಅಂದರೆ ಉತ್ತಮ ಕಳಪ ಯಾರಿಗೆ ಮತ್ತು ಕ್ಯಾಪ್ಟನ್ ಯಾರು ಅಂದ್ಬಿಟ್ಟು ಮುಂಚೆನೇ ಹಾಕಿದ್ದೆ ನಾನು. ಟೈಮಿಂಗ್ ಕೂಡ ನೋಡ್ಕೊಂಡು ಬಂದಿದ್ದೀನಿ, ಫೋಟೋ ಹಾಕ್ತಾಯಿದ್ದೀನಿ ಗ್ರೂಪಲ್ಲಿ. ಸೊ ಬೇಗ ಜಾಯ್ನ್ ಆಗಿ. ಅದಾದಮೇಲೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅವ್ರ ಹೆಸರನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗಬೇಕು ಅಂತ ಅವ್ರ ಹೆಸರು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ ಅಂದರೆ ಗೊತ್ತಾ, ಇವಾಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ. ಸೊ ಅಂದರೆ ಬಿಗ್ ಬಾಸ್ ಮನೇಲಿ ಟೋಟಲಾಗಿ ಇನ್ನೆಷ್ಟಪ್ಪ ಟೋಟಲ್ ಇನ್ನೂ ಎಷ್ಟು 5 ಜನ ನಾಮಿನೇಟ್ ಆಗಿದ್ದಾರೆ, 4 ಜನ ಸೇಫ್ ಆಗಿದ್ದರು ಈ ವಾರದಲ್ಲಿ. ಸೊ ಟೋಟಲ್ ಒಂದು 9 ಜನ ಬಿಗ್ ಬಾಸ್ ಮನೇಲಿ ಇರೋದು. ಅದರಲ್ಲಿ ಈ ವಾರದಲ್ಲಿ ಡಬಲ್ ಎಲಿಮಿನೇಷನ್ ಆಗುತ್ತೆ ಅಂತ ಒಂದು ಅಪ್ಡೇಟ್ ಇತ್ತು. ಬಟ್ ಏನು ಗೊತ್ತಾ, ಮೇ ಬಿ ಈ ವಾರದಲ್ಲಿ ಡಬಲ್ ಎಲಿಮಿನೇಷನ್ ಆಗೋದು ಸ್ವಲ್ಪ ಡೌಟ್ ಇದೆ. ಯಾಕಂದರೆ ಸ್ಪಂದನ ಅವರು ಡೆಫಿನೆಟ್ಲಿ ಬಿಗ್ ಬಾಸ್ ಮನೆಯಿಂದ ಈಚೆ ಬರ್ತಾರೆ. ಇನ್ಫ್ಯಾಕ್ಟ್ ಏನು ಗೊತ್ತಾ, ಇವತ್ತು ಶನಿವಾರ ಆಗಿರೋ ಕಾರಣ ಅಂದರೆ ಈ ವಾರದ ವೋಟಿಂಗ್ ಅಂದರೆ ಈ ವಾರದಲ್ಲಿ ನಾಮಿನೇಟ್ ಆಗಿರೋ ಸ್ಪರ್ಧಿಗಳಿಗೆ ಎಷ್ಟು ವೋಟ್ಸ್ಗಳು ಬಿದ್ದಿದೆ ಅಂತ ಕೂಡ ನಾನು ಕ್ಲಿಯರಾಗಿ ಮುಂದೆ ಹೇಳ್ತೀನಂತೆ. ಸೊ ವೋಟಿಂಗ್ಸ್ ನೋಡಿದಾಗ ನಿಮಗೆ ಅಂದರೆ ನಿಮಗೊಂದು ಕ್ಲಾರಿಟಿ ಕ್ಲಿಯರಾಗಿ ಬರುತ್ತೆ. ಸೊ ನಾವು ಅಂದರೆ ಇಲ್ಲಿವರೆಗೆ ಬಂದಿರೋಂಥ ಅಪ್ಡೇಟ್ ಪ್ರಕಾರ ಸ್ಪಂದನ ಅವರು ಒಬ್ಬರು ಬಿಗ್ ಬಾಸ್ ಮನೆಯಿಂದ ಈಚೆ ಬರ್ತಾರೆ ಅಂತ ಅಪ್ಡೇಟ್ ಇದೆ. ಸೊ ರಾಶಿಕ್ ಅವ್ರದ್ದು ಕೂಡ ಅಂದರೆ ಡಬಲ್ ಎಲಿಮಿನೇಷನ್ ಆದರೆ ರಾಶಿಕ್ ಮತ್ತು ಸ್ಪಂದನ ಇಬ್ಬರು ಕೂಡ ಈಚೆ ಬರ್ತಾರೆ. ಸೊ ಡೆಫಿನೆಟ್ಲಿ ಇವಾಗ ಸ್ಪಂದನ ಅವರು ಈಚೆ ಇದ್ದಾರೆ. ಸೊ ಅಂದರೆ ವೋಟ್ಸ್ಗಳನ್ನು ನೋಡ್ಬಿಟ್ಟು ಅದ್ರ ಬಗ್ಗೆ ಮಾತಾಡೋಣಂತೆ. ಸೊ ಅಂದರೆ ಈ ವಾರದ ವೋಟಿಂಗ್ ರಿಸಲ್ಟ್ ಅಂತ ಬಂದಾಗ ಈ ವಾರದಲ್ಲಿ ಟೋಟಲ್ ಬಂದು 5 ಜನಗಳು ನಾಮಿನೇಷನಲ್ಲಿದ್ದಾರೆ. ಧನುಷ್, ಅಶ್ವಿನಿ, ಧ್ರುವಂತ್, ರಾಶಿಕಾ ಮತ್ತು ಸ್ಪಂದನ ಅವರು. ಕೈಸ್ ನಿಮ್ಮ ಪ್ರಕಾರ ಅಂದರೆ ಈ 5 ಜನ ಅಂತ ಬಂದಾಗ ನೀವೇನಾದರೂ ಆಗಿದೆ ಯಾರಿಗೆ ವೋಟ್ ಆಗ್ತಾಯಿದೆ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಫೋಟೋ ನೋಡ್ತಿರ್ಬೋದು. ಧನುಷ್, ಅಶ್ವಿನಿ, ಧ್ರುವಂತ್, ರಾಶಿಕಾ ಮತ್ತು ಸ್ಪಂದನ ಅವರು. ಸೊ ಅಂದರೆ ವೋಟಿಂಗ್ಸ್ ಅಂತ ಬಂದಾಗ ಧನುಷ್ ಅತಿ ಹೆಚ್ಚು ಓಟ್ಸ್ ತೊಗೊಂಡಿರೋದು ಈ ವಾರದಲ್ಲಿ. ಧನುಷಿಗೆ ಬಂದು 29% ಓಟ್ಸ್ಗಳು ಬಿದ್ದಿದೆ. ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂತಂದರೆ 8,65,431 ಓಟ್ಸು ಧನುಷ್ ಅವರು ಬಿದ್ದಿರೋದು. ಮೊದಲೇ ಹೇಳ್ತಾ ಇದ್ದೀನಿ, ಇದು ಒಂದು ಅಫಿಷಿಯಲಾಗಿ ಕಲರ್ಸ್ ಕನ್ನಡ ಅಥವಾ ಜಿಯೋ ಸ್ಟಾರ್ ಕಡೆಯಿಂದ ಬಂದಂಥ ಅಪ್ಡೇಟ್ ಅಲ್ಲ. ಅಂದರೆ ಬೇರೆ ಒಂದು ವೆಬ್ಸೈಟಲ್ಲಿ ಸಿಕ್ಕಿರುವಂಥ ಓಟ್ಸ್ಗಳು ಇದ್ದರೆ ನಾನು ಹೇಳ್ತಾ ಇರೋದು ನಿಮಗೆ. ಓಕೆ, ಧನುಷ್ ಅವರಿಗೆ ಬಂದು 8,65,431 ಓಟ್ಸ್ ಬಿದ್ದಿದೆ. ಅದಾದಮೇಲೆ ಅಶ್ವಿನಿ ಗೌಡ ಅವರಿಗೆ ಸೆಕೆಂಡ್ ಹೈಯೆಸ್ಟ್ ಓಟ್ಸ್ಗಳು ಬಿದ್ದಿರೋದು ಈ ವಾರದಲ್ಲಿ. ಧನುಷ್, ಅಶ್ವಿನಿ, ಧ್ರುವಂತ್, ರಾಶಿಕಾ, ಸ್ಪಂದನ ಅಲ್ಲಿ ಅತಿ ಹೆಚ್ಚು ಧನುಷ್ ಸೆಕೆಂಡ್ ಬಂದು ಅಶ್ವಿನಿ ಅವ್ರಿಗೆ ಬಂದು 26% ಓಟ್ಸ್ಗಳು ಬಿದ್ದಿದೆ. ಧನುಷಿಗೆ 29, ಅಶ್ವಿನಿಗೆ ಬಂದು 26%. ಸೊ ಓಟ್ಸ್ಗಳ ಸಂಖ್ಯೆ ಅಂತ ಬಂದಾಗ 7,75,900 ಓಟ್ಸು ನಮ್ಮ ಅಶ್ವಿನಿ ಅವರು ಬಿದ್ದಿರೋದು. ಓಕೆ, ಅದಾದ್ಮೇಲೆ ಬಾಟಮ್ 3 ಅಂತ ಬಂದಾಗ ಈ ವಾರದಲ್ಲಿ ಬಾಟಮ್ 3 ಧ್ರುವಂತ್, ರಾಶಿಕಾ ಮತ್ತು ಸ್ಪಂದನ ಅವರಿದ್ದಾರೆ. ತುಂಬ ಜನರಿಗೆ ಗೊತ್ತಿದೆ, ಏನು ಗೊತ್ತಾ, ಸಿಂಗಲ್ ಎಲಿಮಿನೇಷನ್ ಆದರೆ ಡೆಫಿನೆಟ್ಲಿ ಸ್ಪಂದನ ಅವರೇ ಈಚೆ ಹೋಗೋದು ಅಂತ ಅಂದ್ಬಿಟ್ಟು. ಬಟ್ ಡಬಲ್ ಎಲಿಮಿನೇಷನ್ ಆದರೆ ಡೆಫಿನೆಟ್ಲಿ ರಾಶಿಕಾ ಅವ್ರ ಕೂತಿಗೆ ಕೂಡ ಬರುತ್ತದು. ಯಾಕಂದರೆ ಧ್ರುವಂತ್ ಅವ್ರಿಗೆ ಬಂದು 20.2% ಓಟ್ಸ್ಗಳು ಧ್ರುವಂತ್ ಅವ್ರಿಗೆ ಬಿದ್ದಿದೆ. ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂತಂದರೆ 6,02,000 ಚಿಲ್ಲರೆ ಓಟ್ಸ್ಗಳು ನಮ್ಮ ಧ್ರುವಂತ್ ಅವ್ರು ಬಿದ್ದಿರೋದು. ಸೊ ಡೆಫಿನೆಟ್ಲಿ ಬಾಟಮ್ 3 ರಾಶಿಕಾ, ಸ್ಪಂದನ ಇದ್ದಾರೆ. ಗುರು ಏನು ಗೊತ್ತಾ, ನಿಮ್ಮ ಪ್ರಕಾರ ಅಂದರೆ ಇವಾಗ ಯಾರಾದರೂ ಒಬ್ಬರು ಈಚೆ ಹೋಗಬೇಕು ಅಂದರೆ ರಾಶಿಕಾ ಮತ್ತು ಸ್ಪಂದನ ಅಂತ ಬಂದಾಗ ನೀವು ಯಾರನ್ನ ಈಚೆ ಕಳ್ಸೋಕ್ಕೆ ಇಷ್ಟಪಡ್ತಾರೆ ಅವ್ರ ಹೆಸರನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇಲ್ಲಿ ಕೂಡ ಓಟ್ಸ್ ಅಂತ ಬಂದಾಗ ಬಾಟಮ್ 3 ರಾಶಿಕಾ ಮತ್ತು ಸ್ಪಂದನ ಅವರು ಇರೋದು. ಅತಿ ಕಡಿಮೆ ಓಟ್ಸ್ ಬಂದಿರೋದು ಬಂದು ಸ್ಪಂದನ ಅವರು. ಅಂದರೆ ಸ್ಪಂದನ ಅವ್ರಿಗಿಂತ ಜಾಸ್ತಿ ಓಟ್ಸ್ ರಾಶಿಕಾ ಅವ್ರು ಬಿದ್ದಿದೆ. ರಾಶಿಕಾ ಬಿದ್ದಂಥ ಪರ್ಸೆಂಟೇಜ್ ಎಷ್ಟಪ್ಪ ಅಂದರೆ 14% ಓಟ್ಸ್ಗಳು ರಾಶಿಕಾ ಅವ್ರಿಗೆ ಬಿದ್ದಿದೆ. ಅಂದರೆ ಆ ಒಂದು ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂದರೆ 4,17,000 ಚಿಲ್ಲರೆ ಓಟ್ಸ್ಗಳು ರಾಶಿಕಾ ಬಿದ್ದಿರೋದು. ಸೊ ಅತಿ ಕಡಿಮೆ ಓಟ್ಸ್ ತಗೊಂಡು ಈ ವಾರ ಮನೆಯಿಂದ ಈಚೆ ಬರ್ತಾರೋ ಸ್ಪರ್ಧಿ ಬಂದು ನಮ್ಮ ಸ್ಪಂದನ ಅವರು. ಅವ್ರಿಗೆ ಬಂದು 10.8% ಓಟ್ಸ್ಗಳು ಬಿದ್ದಿದೆ. ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂತ ಬಂದಾಗ 3,22,298 ಓಟ್ಸು. ಗೈಸ್ ಏನು ಗೊತ್ತಾ, ಕ್ಲಿಯರಾಗಿ ಇನ್ನೊಂದು ಟೈಮ್ ನಾನು ಎಷ್ಟು ಓಟ್ಸ್ಗಳು ಬಿದ್ದಿದೆ ಅಂತ ಹೇಳ್ಕೊಂಬರ್ತೀನಿ ಅಂತ ನಿಮಗೆ. ಸೊ ಡಬಲ್ ಎಲಿಮಿನೇಷನ್, ಸಿಂಗಲ್ ಎಲಿಮಿನೇಷನ್ ಅಂದ್ಬಿಟ್ಟು ನೀವೇ ಡಿಸೈಡ್ ಮಾಡಿ. ನನ್ನ ಪ್ರಕಾರ ಸಿಂಗಲ್ ಎಲಿಮಿನೇಷನ್ ಇರುತ್ತೆ. ಯಾಕಂದರೆ ಇನ್ನು ಟೋಟಲ್ ಒಂದು ಇಷ್ಟ 2 ವಾರಗಳು ಮಿಕ್ಕಿದೆ ಅಂತ ಬಿಗ್ ಬಾಸ್ ಅವರು ಇವತ್ತಿನ ಪ್ರಮೋದಲ್ಲಿ ಹೇಳಿದ್ದಾರೆ. ಆ 2 ವಾರಗಳಲ್ಲಿ ಏನಾಗ್ತದೆ ಅಂದರೆ ಫಿನಾಲೆ ವಾರದಲ್ಲಿ ಟೋಟಲ್ ಬಂದು 6 ಜನ ಬಿಗ್ ಬಾಸ್ ಮನೇಲಿ ಇರ್ತಾರೆ. ಅಂದರೆ ಟಾಪ್ 6ನ ಅಂದರೆ ಏನು ಗೊತ್ತಾ, ಟಾಪ್ 6 ಅಂದರೆ ಏನಪ್ಪ ಟಾಪ್ 6ಅಲ್ಲಿರುವಂಥ ಸ್ಪರ್ಧಿಗಳನ್ನ ಒಂದು ಫಿನಾಲೆವರೆಗೆ ಕರ್ಕೊಂಡು ಹೋಗ್ತಾರೆ. ಸೊ ಇನ್ನೂ ಒಂದು 3 ಜನಗಳನ್ನ ಈ ವಾರದಲ್ಲಿ ಮತ್ತು ಮುಂದಿನ ವಾರದ ಒಂದು ನಾಮಿನೇಷನಿಂದ ಈಚೆ ತೆಗಿಬೇಕಾಗುತ್ತೆ. ಅಂದರೆ ಬಿಗ್ ಬಾಸ್ ಮನೆ ಈಚೆ ಕಳಿಸ್ಬೇಕಾಗುತ್ತೆ. ಸೊ ಮೇ ಬಿ ಅಂದರೆ ಸಿಕ್ಕಿರೋ ಅಪ್ಡೇಟ್ ಪ್ರಕಾರ ಅಂದರೆ ಏನಪ್ಪ ಅಂದರೆ ಇವಾಗ ನಾಳೆ ಭಾನುವಾರ ದಿನ ಬಂದು ಒಬ್ಬರು ಈಚೆ ಬರ್ತಾರೆ. ಅದಾದಮೇಲೆ ಮುಂದಿನ ವಾರದಲ್ಲಿ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತಂತೆ. ಸೊ ಅಂದರೆ ಮಿಡ್ ವೀಕ್ ಎಲಿಮಿನೇಷನ್ ಆದರೆ ಎಷ್ಟಾಯ್ತು ಅಂದರೆ ಏನಪ್ಪ ಅಂದರೆ ಮುಂದಿನ ಭಾನುವಾರ ಅಂದರೆ ಈ ಭಾನುವಾರ ಒಂದು ಮಿಡ್ ವೀಕ್ ಒಂದು, ಅದಾದಮೇಲೆ ಮತ್ತೆ ನೆಕ್ಸ್ಟ್ ಭಾನುವಾರ ಒಂದು 3 ಜನ ಬಿಗ್ ಬಾಸ್ ಮನೆಯಿಂದ ಈಚೆ ಬರ್ತಾರೆ. 6 ಜನ ಬಂದು ಅಂದರೆ ಒಂದು ಟಾಪ್ 6ಗೆ ಎಂಟರ್ ಆಗ್ತಾರೆ. ಸೊ ಧನುಷ್ ಅವ್ರು ಬಂದು 8.5 ಲಕ್ಷ ಹತ್ತಿರ ಓಟ್ಸ್ಗಳು ಬಿದ್ದಿದೆ. ಅಶ್ವಿನಿ ಅವರು ಬಂದು 7,75,000 ಚಿಲ್ಲರೆ ಓಟ್ಸ್ ಅಶ್ವಿನಿ ಬಿದ್ದಿರೋದು. ಅದಾದಮೇಲೆ ಧ್ರುವಂತ್ ಬಂದು 6 ಲಕ್ಷ ಚಿಲ್ಲರೆ ಓಟ್ಸ್ ಧ್ರುವಂತ್ ಅವರಿಗೆ. ರಾಶಿಕಾ ಬಂದು 4,17,000 ಓಟ್ಸು. ಅದಾದಮೇಲೆ ಸ್ಪಂದನ ಅವರು ಬಂದು 3,22,000 ಚಿಲ್ಲರೆಗಳು ಓಟ್ಸ್ ಬಂದಿದೆ. ನನ್ನ ಪ್ರಕಾರ ಏನು ಗೊತ್ತಾ, ಟಾಪ್ 6 ಅಂತ ಬಂದಾಗ ಅಂದರೆ ಏನು ಗೊತ್ತಾ, ಯಾರು ಬರ್ತಾರೋ ಬರಲ್ಲೋ ನನಗೆ ಕೂಡ ಅಂದರೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಬಟ್ ನನ್ನ ಪ್ರಕಾರ ಗಿಲ್ಲಿ ಡೆಫಿನೆಟ್ಲಿ ಇರ್ತಾನೆ. ಅದಾದಮೇಲೆ ನಮ್ಮ ರಘು ಇರ್ತಾರೆ. ಅಶ್ವಿನಿ ಗೌಡ ಅವರು ಕೂಡ ಡೆಫಿನೆಟ್ಲಿ ಇದ್ದೇ ಇರ್ತಾರೆ. ಧನುಷ್ ಇರ್ತಾರೆ. ಅದಾದಮೇಲೆ ರಘು ಅವರಾಯಿತು, ರಕ್ಷಿತಾ ಇರ್ತಾರೆ. ಸೊ ಮೇ ಬಿ ರಾಶಿಕಾನ ಅಥವಾ ಧ್ರುವಂತ್ ಅವರಿಬ್ಬರಲ್ಲಿ ಯಾರಾದರೂ ಒಬ್ಬರನ್ನ ತಗೋತಾರೆ ಅಂತ ಅನಿಸುತ್ತೆ. ಸೊ ಮೇ ಬಿ ನಿಮ್ಗೆ ಏನಿಸುತ್ತೆ ಗುರು, ನಿಮ್ಮ ಪ್ರಕಾರ ಯಾರು ಅಂದರೆ ಟಾಪ್ 6ಅಲ್ಲಿ ಇರ್ತಾರೆ ಅಂತ ಅನಿಸುತ್ತೆ ಅವ್ರ ಹೆಸರನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಪ್ರಕಾರ ಟಾಪ್ 6 ಇನ್ನೊಂದು ಟೈಮ್ ಹೇಳ್ತೀರಂತೆ. ಗಿಲ್ಲಿ, ಮೇ ಬಿ ಕಾವ್ಯ,
ರಘುವರಾಯಿತು, ರಕ್ಷಿತಾ, ಅಶ್ವಿನಿ ಮತ್ತು ಧನುಷ್ ಈ ಒಂದು 6 ಜನ. ಮತ್ತು ಅಂದರೆ ಮನೆಯಿಂದ ಈಚೆ ಬರೋದು ಬಂದು ಅಂದರೆ ಇದೊಂದು 9 ಜನಗಳಲ್ಲಿ ಧ್ರುವಂತ್, ರಾಶಿಕಾ ಮತ್ತು ಸ್ಪಂದನ ಅವ್ರು ಈಚೆ ಬರ್ತಾರೆ. ಸೊ ಹೇಳಕ್ಕೆ ಬರಲ್ಲ, ಸ್ವಲ್ಪ ಟಫ್ ಇದೆ. ಮೇ ಬಿ ರಕ್ಷಿತಾ ಈಚೆ ಬಂದರೂ ಕೂಡ ನಮ್ಮ ಇವರು ಯಾರು ರಾಶಿಕಾ ಅವ್ರು ಸೇಫ್ ಆಗ್ತಾರೆ. ಸೊ ನಿಮ್ಮ ಪ್ರಕಾರ ಟಾಪ್ 6 ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಅದೇ ರೀತಿಗೆ ಏನಪ್ಪ ಅಂದರೆ ನಿಮ್ಮೊಬ್ಬ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂದರೆ ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಅವ್ರ ಹೆಸರನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ವಾರ ಬಂದು ಸ್ಪಂದನ ಅವ್ರು ಈಚೆ ಬರ್ತಾರೆ ಅತಿ ಕಡಿಮೆ ಮಿನಿಟ್ಸ್ ತೊಗೊಂಡ್ಬಿಟ್ಟು. ಅದಾದಮೇಲೆ ಕಿಚ್ಚ ಸುದೀಪ್ ಅವ್ರು ಕೂಡ ಸಿಕ್ಕಾಪಟ್ಟೆ ಕ್ಲಾಸಸ್ ತೊಗೊಂಡಿದ್ದಾರೆ. ಯಾಕಂದರೆ 2 ವಾರದಲ್ಲಿ ಅಂದರೆ ಗೊತ್ತಾ ಅಂದರೆ ಏನಪ್ಪ ಅಂದರೆ ಹೋದ ವಾರದಲ್ಲಿ ಕೂಡ ಕಿಚ್ಚನ ಪಂಚಾಯತಿ ಆಗಿದ್ದಿಲ್ಲ. ಸೊ ಈ ವಾರದ್ದು ಹೋದ ವಾರದ 2 ಸೇರ್ಬಿಟ್ಟು ತಗೋತಾರೆ. ಮೇ ಬಿ ಗಿಲ್ಲಿ ಕೂಡ ಸ್ವಲ್ಪ ಕ್ಲಾಸ್ ಇದೆ. ಯಾಕಂದರೆ ಗಿಲ್ಲಿ, ಧ್ರುವಂತ್ ಮತ್ತು ಅಶ್ವಿನ್ ಅವ್ರು ಯಾವ ರೀತಿ ಮಾತಾಡೋದು ಅದ್ರ ಬಗ್ಗೆ ಅಂದ್ಬಿಟ್ಟು. ಸೊ ಇನ್ನೂ ಕೂಡ ಯಾರು ಜಾಯ್ನ್ ಆಗಿಲ್ಲ ಬೇಗ ಗ್ರೂಪ್ನ ಮತ್ತು ನಮ್ಮ ಇನ್ಸ್ಟಾದಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ. ಯಾಕಂದರೆ ಇನ್ನೂ 2 ವಾರಗಳು ಮಿಕ್ಕಿರೋ ಕಾರಣ ಸೊ ಡೆಫಿನೆಟ್ಲಿ ಸಿಕ್ಕಾಪಟ್ಟೆ ಅಪ್ಡೇಟ್ಸ್ ಆದರೂ ಮುಂಚೆನೇ ಬರ್ತಾ ಇರುತ್ತೆ. ಸೊ ನೀವೇನಾದರೂ ಜಾಯ್ನ್ ಹಾಕ್ಕೊಂಡೆ ಬೇಗ ಸಿಗುತ್ತೆ ಅಪ್ಡೇಟ್ಸ್ ಎಲ್ಲನೂ. ಸೊ ಸಿಗೋಣ ಗುರು, ಮತ್ತೆ ಬಾಯ್.